ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ರು. ಅದಾದ ಬಳಿಕ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಒಂದು ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ದಿಢೀರ್ ಅಂತ ಸಿಎಂ ಸಿದ್ದರಾಮಯ್ಯನವರು ಉಲ್ಟಾ ಹೊಡೆದ್ಬಿಟ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ಇಷ್ಟೇ, ಬಯೋಕಾನ್ ಸಂಸ್ಥೆ ವಿರೋಧ ವ್ಯಕ್ತಪಡಿಸಿದೆ ಅನ್ನೋ ಕಾರಣಕ್ಕೆ ಈ ನಿರ್ಧಾರವನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾಗಿ ಇದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಂಪನಿಯ ವಿರುದ್ಧ ಆಕ್ರೋಶ, ಕಂಪನಿಯನ್ನ ಮುತ್ತಿಗೆ ಹಾಕುವುದಕ್ಕೆ ನಿರ್ಧಾರ ಆಗಿದೆ. ಹಾಗಾಗಿ ಬಯೋಕಾನ್ ಸಂಸ್ಥೆ, ಆ ಕಂಪನಿಯ ಸುತ್ತಮುತ್ತ ಪೊಲೀಸರ ಅತಿ ಹೆಚ್ಚಿನ ಭದ್ರತೆ. ಪೊಲೀಸರು ಹೇಳೋ ಪ್ರಕಾರ ಪ್ರತಿಭಟನೆ ಮಾಡಬೇಡಿ, ಮುತ್ತಿಗೆಗೆ ಅವಕಾಶ ಇರುತ್ತೆ ಅಂತ. ಆದ್ರೆ ಮುತ್ತಿಗೆಗೆ ಅವಕಾಶ ಕೊಡ್ತಾರ? ಇಲ್ಲ. ಮುತ್ತಿಗೆ ಹಾಕೋದಕ್ಕೆ ಹೋಗೋಕ್ಕೂ ಮುನ್ನವೇ ಅವ್ರನ್ನ ವಶಕ್ಕೆ ಪಡೆಯೋ ಕೆಲಸ ಆಗುತ್ತೆ. ಹೆಬ್ಬಗೋಡಿ ಪೊಲೀಸರು ಕೆಎಸ್ಆರ್ಪಿ ತುಕಡಿ ಸದ್ಯ ಬಯೋಕಾನ್ ಸಂಸ್ಥೆಯ ಸುತ್ತಮುತ್ತ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. ಸ್ಥಳದಲ್ಲಿ 40ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಜಯ ಕರ್ನಾಟಕ ಸಂಘಟನೆಯಿಂದ ಇವತ್ತು ಹೋರಾಟಕ್ಕೆ ಕರೆ ನೀಡಲಾಗಿದೆ. ಬಯೋಕಾನ್ ಸಂಸ್ಥೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಕ್ಕೆ ಕರೆ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಸ್ಥಳದಲ್ಲಿ ಯಾವ ರೀತಿಯ ವಾತಾವರಣ ಕಾಣಿಸ್ತಾ ಇದೆ? ಕನ್ನಡಿಗರ ಆಕ್ರೋಶಕ್ಕೆ ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥರ ಹೇಳಿಕೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರೋದ್ರಿಂದ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸ್ಥಳದಲ್ಲಿ? ಶ್ರುತಿ, ಈಗಾಗಲೇ ಏನು ಬಯೋಕಾನ್ ಸಂಸ್ಥೆ ಏನಿದೆ ಬೊಮ್ಮಸಂದ್ರ ಮತ್ತು ಹೆಬ್ಬಗೋಡಿಗೆ ಮಧ್ಯದಲ್ಲಿರುವಂಥ ಈ ಒಂದು ಬಯೋಕಾನ್ ಸಂಸ್ಥೆಗೆ ಇವತ್ತು ಜಯ ಕರ್ನಾಟಕ ಸಂಘಟನೆಯವರು ಏನು ಪ್ರತಿಭಟನೆ ಮಾಡಿ ಮಸಿ ಬಡಿತೀವಿ ಅಂತೇಳಿ ಒಂದಷ್ಟು ಹೇಳಿಕೆಯನ್ನು ಏನೋ ಕೊಟ್ಟಿದ್ರು. ಈ ಒಂದು ಹೇಳಿಕೆಗೆ ಈಗ ಪೊಲೀಸರು ಮತ್ತು IG ಅವರೇ ನೇರವಾಗಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಬಯೋಕಾನ್ ಸಂಸ್ಥೆಗೆ ಹೆಚ್ಚುವರಿ ಭದ್ರತೆಯನ್ನು ಕೊಡಬೇಕಂತೇಳಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಹೆಬ್ಬಗೋಡಿಯ ಬಯೋಕಾನ್ ಸಂಸ್ಥೆಗೆ ಮುತ್ತಿಗೆ ಹಾಕೋದಕ್ಕೆ ಜಯ ಕರ್ನಾಟಕ ಸಂಘಟನೆಯವರು ಮುಂದಾಗಿದ್ರು. ಜೊತೆಗೆ ಉಗ್ರವಾದ ಹೋರಾಟವನ್ನು ಮಾಡೋದಕ್ಕೂ ಕೂಡ ನೂರಾರು ಜನ ಜಮಾಯಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಆದ್ರೆ ಈಗ ಪ್ರತಿಭಟನೆ ಮಾಡೋಗಿಲ್ಲ ಅಂತೇಳಿ ಬಿಗಿ ಒಂದು ಆದೇಶವನ್ನ ಪೊಲೀಸರು ಕೊಟ್ಟಿರುವಂತದ್ದು. ಜೊತೆಗೆ ಹೆಬ್ಬಗೋಡಿ ಬಯೋಕಾನ್ ಸಂಸ್ಥೆ ಏನಿದೆ ಅದರ ಮುಂಭಾಗ ಸುಮಾರು 35ರಿಂದ 40 ಜನ ಪೊಲೀಸರು ಹಾಗೂ ಒಂದು KSRP ತುಕಡಿಯನ್ನು ನಿಯೋಜನೆ ಮಾಡುವ ಮೂಲಕ ಏನು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸೇರಿದಂತೆ ಏನು ಒಂದು ಆದೇಶವನ್ನ ಸರ್ಕಾರ ಮಾಡೋದಕ್ಕೆ ಮುಂದಾಕಿತ್ತು. ಇದಕ್ಕೆ ಏನು ಸಹಮತವನ್ನ ಸೂಚಿಸಿ ಅಂತಂದ್ರೆ ಏನು ಅದಕ್ಕೆ ವಿರೋಧವಾಗಿ ಒಂದು ಹೇಳಿಕೆಯನ್ನ ಮಜುಮ್ದಾರ್ ಶಾ ಅಂತಂದ್ರೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಏನಿದ್ರೆ ಇವರು ಮತ್ತೆ ಮೋಹನ್ ದಾಸ್ ಪೈ ಅವರನ್ನು ಕೊಟ್ಟಿದ್ರು. ಈ ಒಂದು ಹೇಳಿಕೆಗೆ ಈಗ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿರುವಂಥದ್ದು. ಕನ್ನಡ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತ ಆಗ್ತಾ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಬೆಂಗಳೂರು ಹೊರವಲಯದಲ್ಲಿ ಅತಿ ಹೆಚ್ಚು ಸಂಘ ಅಂದ್ರೆ ಕಂಪನಿಗಳು ಮತ್ತು ಕಾರ್ಖಾನೆಗಳು ಇರುವಂಥದ್ದು. ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಹೆಬ್ಬಗೋಡಿ, ವೀರಸಂದ್ರ ಮತ್ತು ಜಿಗಣಿ ಕೈಗಾರಿಕಾ ಪ್ರದೇಶ, ಈ 4-5 ಕೈಗಾರಿಕಾ ಪ್ರದೇಶದಲ್ಲಿ ಸಾಕಷ್ಟು ಕನ್ನಡಿಗರು ಕೂಡ ಉದ್ಯೋಗ ಮಾಡ್ತಿದ್ದಾರೆ. ಜೊತೆಗೆ ಹೊರ ರಾಜ್ಯದ ಕಾರ್ಮಿಕರು ಕೂಡ ಇದ್ದಾರೆ. ಆದರೆ ಅತಿ ಹೆಚ್ಚು ಕನ್ನಡಿಗರಿಗೆ ಉದ್ಯೋಗವನ್ನು ನೀಡಬೇಕಂತೇಳಿ ಏನು ಈ ಒಂದು ಸರೋಜಿನಿ ಮಹಿಷಿ ವರದಿ ಜಾರಿಯನ್ನು ಮಾಡಬೇಕಂತೇಳಿ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಮಾಡಿದ್ರು, ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟಿದ್ರು. ಅದಾದ ಬಳಿಕ ಯಡಿಯೂರಪ್ಪ ಅವರು ಸರ್ಕಾರ ಇದ್ದಾಗಲೂ ಕೊಟ್ಟಿದ್ರು. ಆದರೆ ಈಗ ಮತ್ತೆ ಏನು ಈಗ ಕಿರಣ್ ಮಜುಮ್ದಾರ್ ಶಾ ಅವರ ಒಂದು ಹೇಳಿಕೆಯನ್ನು ವಿರೋಧಿಸಿ ಇವತ್ತು ಬಯೋಕಾನ್ ಬಳಿ ಪ್ರತಿಭಟನೆಗಂತ ಏನು ಆಯೋಜನೆ ಮಾಡ್ಕೊಂಡಿದ್ರು. ಆದರೆ ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳ ಆದೇಶದ ಮೇರೆಗೆ ಬಯೋಕಾನ್ ಬಳಿ ಬಿಗಿ ಭದ್ರತೆಯನ್ನು ಕೈಗೊಂಡು ಪ್ರತಿಭಟನೆಯನ್ನು ಮಾಡಬಾರ್ದು ಅಂತೇಳಿ ಒಂದು ಆದೇಶವನ್ನು ಕೂಡ ತಂದಿದ್ದಾರೆ. ಆದರೆ ಈಗ ಜಯ ಕರ್ನಾಟಕ ಸಂಘಟನೆಯವರು ಇನ್ನೂ ಕೂಡ ಇದನ್ನ ಅಂದ್ರೆ ಎಲ್ಲರೂ ಕೂಡ ಒಂದು ಕಡೆ ಸೇರಿ ಅಂತಂದ್ರೆ ಬಯೋಕಾನ್ ಸಂಸ್ಥೆಯ ಪಕ್ಕದಲ್ಲೇ ಇರುವ ಒಂದು ಕಡೆ ಸೇರಿ ಮಾತುಕತೆಯನ್ನು ನಡೆಸ್ತಾ ಇದ್ದು ಕೆಲವು ಹೊತ್ತಿನಲ್ಲಿ ಪ್ರತಿಭಟನೆ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ರು. ಆದರೆ ಪೊಲೀಸರು ಇದು ಯಾವುದಕ್ಕೂ ಕೂಡ ನಾವು ಪ್ರತಿಭಟನೆಗೆ ಅವಕಾಶ ಇಲ್ಲ, ಬಯೋಕಾನ್ ಸಂಸ್ಥೆ ಬಳಿ ಬರುವಾಗಿಲ್ಲ ಅಂತೇಳಿ ಒಂದು ಆದೇಶವನ್ನು ಮಾಡಿದ್ದಾರೆ. ಆದರೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟರ ಮಟ್ಟಿಗೆ ಈ ಒಂದು ಹೋರಾಟ ಮುಂದುವರಿಯುತ್ತೆ ಕೂಡ ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಏನು ಬೆಳವಣಿಗೆ ಆಗುತ್ತೆ ಕಾದ್ ನೋಡೋಣ. ವಿಧಾನಸಭೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ಬರೀ ಭ್ರಷ್ಟಾಚಾರದ ವಿಚಾರಗಳು ಪ್ರಸ್ತಾಪ ಆಯಿತು. ವಿಪಕ್ಷಗಳು ಸದನದ ಬಾವಿಗಿಳಿದು ಗದ್ದಲ ಗಲಾಟೆಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಪ್ರತಿ ಬಾರಿ ಕೂಡ ಸದನ ಆರಂಭ ಆದಾಗ ರಾಜ್ಯದ ಜನತೆ ನಮ್ಮ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಹುದಪ್ಪ, ಕ್ಷೇತ್ರಗಳ ಸಮಸ್ಯೆ ಬಗ್ಗೆ ನಮ್ಮ ನಾಯಕರು ಪ್ರಸ್ತಾಪ ಮಾಡಬಹುದು, ಏನಾದರೂ ಪರಿಹಾರ ಸಿಗಬಹುದು ಅಂತ ಆಸೆಗಣ್ಣುಗಳಿಂದ ಎದುರು ನೋಡ್ತಾ ಇರ್ತಾರೆ. ಬಟ್ ಪ್ರತಿ ಬಾರಿ ಕೂಡ ನಿರಾಸೆ. ಕಾರಣ ಭ್ರಷ್ಟಾಚಾರದ ವಿಚಾರಗಳು ಪ್ರಸ್ತಾಪ ಆಗುತ್ತೆ, ಸದನದ ಬಾವಿಗಿಳಿದು ಹೋರಾಟ, ಪ್ರತಿಭಟನೆ, ಬರೀ ಕೂಗಾಟ, ರಂಪಾಟದಲ್ಲೇ ಕಲಾಪವನ್ನ ಮುಗಿಸ್ಬಿಡ್ತಾರೆ ನಾಯಕರು. ಹೀಗಾದ್ರೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಅನ್ನೋದು ಪ್ರಶ್ನೆ.
ಇಷ್ಟು ದಿನ ಮೂಡ ವಾಲ್ಮೀಕಿ ನಿಗಮದ ವಿಚಾರ ಇಟ್ಕೊಂಡು ಬಿಜೆಪಿ ನಾಯಕರು ಹೋರಾಟ ಮಾಡ್ತಿದ್ರು. ಇವತ್ತು ಕಾಂಗ್ರೆಸ್ನ ಅಸ್ತ್ರ ಹೊರಗಡೆ ಬಂದ್ರೆ ಮುಖ ಇಲ್ಲ ಅಲ್ವಾ, ಅದಕ್ಕೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದಾರೆ. ಧೈರ್ಯ ಚರ್ಚೆ ಮಾಡ್ಲಿಕ್ಕೆ ಹೇಳಿ ಸಭಾಧ್ಯಕ್ಷರೇ. ಧರಣಿ ವಾಪಸ್ ತಗೋತೀವಿ ಅಂದ್ರು ಸಭಾಧ್ಯಕ್ಷರೇ. ಧರಣಿ ವಾಪಸ್ ತಗೋತೀವಿ ಅಂದ್ರು. ಧರಣಿ ವಾಪಸ್ ತಗೊಂಡು ಬರ್ಬೇಕು. ಈಗ ಪ್ರಶ್ನೋತ್ತರ ವೇಳೆ ಏನ್ ನಡೆದು ಹೋಗಿದೆ, ಯಾಕೆ ಹೊರಗಡೆ ಹೋಗ್ತಾ ಇದ್ದಾರೆ? ಅಲ್ಲ ಅವ್ರಿಗೆ ಈಗ ಅವರು ನಾವು ಚರ್ಚೆ ಅವಶ್ಯಕತೆ ಇಲ್ಲ, ಪ್ರಚಾರ ಬೇಕು ಅವ್ರಿಗೆ. ಆಯ್ತು, ಪ್ರಶ್ನೋತ್ತರ ಅಧ್ಯಕ್ಷರೇ ಸುನಿಲ್ ಕುಮಾರ್ ವಿ. ಮನೆ ಅಧ್ಯಕ್ಷರೇ, ಅದಕ್ಕೆ ಸುನಿಲ್ ಕುಮಾರ್ ವಿ ಪ್ರಶ್ನೆ ಸಂಖ್ಯೆ 1652 ಅವರೆಲ್ಲ ಬೈಕಾಟ್ ನೋಡಿ. ನೀವೆಲ್ಲ ಹಿರಿಯ ಸಚಿವರು ಶಾಸಕರಿದ್ದೀರಿ. ಮುಖ್ಯವಾಗ್ತಾ ಇದೆ. ವಿಧಾನಸಭೆಯಲ್ಲಿ ವಿಪಕ್ಷಗಳ ಪ್ರತಿಭಟನೆಯ ಹಿನ್ನೆಲೆ ವಿಪಕ್ಷದ ಸದಸ್ಯರಿಗೆ ಸ್ಪೀಕರ್ ಖಾದರ್ ಮನವಿ ಮಾಡಿಕೊಂಡಿದ್ದಾರೆ. ಧರಣಿ ಹಿಂಪಡೆಯುವಂತೆ ಖಾದರ್ ಮನವಿ ಮಾಡಿಕೊಂಡಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಸ್ಪೀಕರ್ ಮನವಿಗೆ ಮಣಿದು ಧರಣಿ ಕೈಬಿಟ್ಟಿದ್ದೆ ಜೆಡಿಎಸ್. ಬಿಜೆಪಿ ಪ್ರತಿಭಟನೆ ನಡುವೆಯೇ ಪ್ರಶ್ನೋತ್ತರ ಕಲಾಪ ಆರಂಭಗೊಂಡಿದೆ. ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ದೊಡ್ಡ ಮಟ್ಟದ ಹೋರಾಟ. 11 ನಿಮಿಷ ಬಗ್ಗೆ ಚರ್ಚೆ ಆಗಿದೆ 15 ಗಂಟೆಯಲ್ಲಿ. ಅಂದ್ರೆ 3 ಗಂಟೆ ಇದಾಗಿದೆ. 9 ಗಂಟೆ 11 ನಿಮಿಷ ಬಗ್ಗೆ ಚರ್ಚೆ ಆಗಿದೆ 15 ಗಂಟೆಯಲ್ಲಿ. ಅಂದ್ರೆ 3 ಗಂಟೆ ಇದಾಯ್ತು, ವೇಸ್ಟ್ ಆಯ್ತು. ನಮಗೆ ಪ್ರತಿಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿದ್ರಿ. ಆದರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ಕೊಟ್ಟರು. ಈ ಹಗರಣದ ಬಗ್ಗೆ ಅವರು ಹೇಳಿದ್ದು ಕಡಿಮೆ, ಉಳಿದಿದ್ದಲ್ಲ ನಿಮ್ಮ ಕಾಲದಲ್ಲಿ ಆಗಿಲ್ವ ಅಂತ. ನಮ್ಮ ಕಾಲದಲ್ಲಿ ಆಗಿದ್ರೆ ನಾವು ಇಲ್ಲಿ ಕೂತಿದ್ದೀರ. ಅದಕ್ಕೆ ಈಗ ನೀವು ಮಾಡ್ತಾ ಇರೋವಂಥದ್ದು, ನೀವು ಅದನ್ನು ಬೆಳಕು ಚೆಲ್ಲಬೇಕಾಯಿತು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಲೇ ನಾವು ಹೋರಾಟ ಮಾಡಿದ್ದು. ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, 1 ವಿಕೆಟ್ ಬಿದ್ದಿದೆ. ಆದರೆ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಹೋರಾಟವನ್ನು ಮಾಡಿದ್ರಿ. ಆದರೆ ಈ ಮುಖ್ಯಮಂತ್ರಿಗಳು ಈಗ ಹಗರಣ ಬಿಟ್ಟು ಬೇರೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಅದೇ ರೀತಿ ಪತ್ರಿಕೆಯಲ್ಲೂ ಕೂಡ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಪತ್ರಿಕೆಯಲ್ಲೂ ಕೂಡ ಸದನದಲ್ಲಿ ನಡೆದಂಥ ಎಲ್ಲ ಮಾತುಕತೆನೂ ಈ ಮಾತಾಡಿದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಅಂತ ಹಾಕಿದ್ದಾರೆ. ಅದು ಒಳ್ಳೇದಲ್ಲ. ನಾಳೆ ಇನ್ನೊಬ್ರು ಯಾರೋ ಸದಸ್ಯರು ಮಾತಾಡ್ತಾರೆ, ಮಂತ್ರಿ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಸದನದ ಪಾವಿತ್ರ್ಯತೆ ಹಾಳಾಗೋಗ್ತದೆ. ಸದನಕ್ಕೊಂದು ಗೌರವ ಇದೆ. ತಾವು ಯಾವ್ದು ಹೋಗ್ಬೇಕು ಯಾವ್ದು ಹೋಗ್ಬಾರ್ದು ಅಂತ ತಾವು ತೀರ್ಮಾನ ಮಾಡ್ತೀರಾ. ಅದಾದ್ಮೇಲೆ ಪತ್ರಿಕೆಯವರು ಅದನ್ನು ಬರೀತಾರೆ. ನೀವು ಇಲ್ಲ ಅಂದಿದ್ದನ್ನ ಪತ್ರಿಕೆಯವ್ರು ಬರೋಕ್ಕಾಗಲ್ಲ. ಆದರೆ ಇಲ್ಲಿ ಆ ಥರದ ಒಂದು ನಡವಳಿಕೆನೂ ಮಾಡಿರೋದು ಕೂಡ ಸದನಕ್ಕೆ ಒಂಥರ ಅಗೌರವ ತಂದಂಗಾಗಿದೆ. ಆದ್ದರಿಂದ ನಾವು ಈ ಇನ್ನೂ ವಿಚಾರ ನಿನ್ನೆ ನಾವು ಇಲ್ಲಿ ಚರ್ಚೆ ಮಾಡಬೇಕಾದ ಸಂದರ್ಭದಲ್ಲಿ, ಧರಣಿಯಲ್ಲಿದ್ದಂಥ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿಗಳು ಉತ್ತರ ಅರ್ಧ ಕೊಟ್ಟಾದ್ಮೇಲೆ 69ಗೆ ತಾವು ಮತ್ತೊಂದು ಮಳೆ ಬಗ್ಗೆ ತಗೊಂಡ್ರಿ. ಮಳೆ ಬಗ್ಗೆ ನಾವು ವಿರೋಧ ಪಕ್ಷದವ್ರು ಹೆಚ್ಚು ಮಾತಾಡಬೇಕಾಯಿತು. ನಾವು ಅದ್ರ ಬಗ್ಗೆ ಗಮನ ಸೆಳೀಬೇಕಾಯಿತು. ನಾವು ಸೋಮವಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ.